ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿರೋ ರಸಂ, ಬೇಗ ದಿಢೀರಂತ ಮಾಡುವಂತ ಒಂದು ರಸಂ ನೋಡೋಣ. ಎಲ್ಲಾರ್ಗೂ ಗೊತ್ತಿರುತ್ತೆ, ಆದ್ರೂ ಪರವಾಗಿಲ್ಲ, ಹೊಸದಾಗಿ ಕಲಿಯೋರ್ಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದು ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಇಲ್ಲ ನೆಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. 2 ಟೊಮೆಟೊ, ಇದಕ್ಕೆ ಉಪ್ಪುನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿದೆ ಇಲ್ಲಿ. ಇದು ಮಿಕ್ಸಿಯಲ್ಲಿ ಹಾಕೊಂಡು ಸುಮ್ಮನೆ ಕ್ರಶ್ ಮಾಡ್ಕೋಬೇಕಷ್ಟೇ. ಇದು ಮೆಣಸು, ಜೀರಿಗೆ, 4 ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ. ನೀವು ಖಾರ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಇದು ನಾನು ಗಟ್ಟಿ ಹಿಂಗು, ಪುಡಿ ಹಿಂಗ್ ಬದಲು ಗಟ್ಟಿ ಹಿಂಗಿದೆ, ಅದನ್ನು ನಾನು ಗಟ್ಟಿ ಹಿಂಗ್ ಹಾಕೊಡ್ತೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ, ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕೊಂಡು ಸ್ವಲ್ಪ ಕ್ರಶ್ ಮಾಡ್ಕೋಬೇಕು. ಆಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಮಿಕ್ಸಿಯಲ್ಲಿ ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ, ಹಿಂಗು, ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಅರ್ಧಂಬರ್ಧ, ಪೂರ್ತಿ ನೈಸಲ್ದಿರೆ ಮಿಕ್ಸಿಯಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನಾವು ಹುಣಸೆಹಣ್ಣು, ಟೊಮೆಟೊ, ಅರಿಶಿನ ಪುಡಿ, ಉಪ್ಪು ಹಾಕಿದಿರಲ್ಲ, ಇದನ್ನ ಚೆನ್ನಾಗಿ ಒಂದಷ್ಟು ಕಿವುಚ್ಕೋಬೇಕು. ಸುಮಾರು ಈ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮುರಿದ್ಬಿಟ್ಟು ಹಾಕಿ, ಕರ್ಬೇವಿನ ಸೊಪ್ಪು ಅಷ್ಟೇ ಚೆನ್ನಾಗಿ ಈ ಥರ ಗಿಳ್ಬಿಟ್ಟು ಹಾಕಿದ್ರೆ ಅದ್ರದ್ದು ಸ್ಮೆಲ್ಲೆಲ್ಲ, ಸುವಾಸನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ರಸಮಲ್ಲಿ. ಈಗ ಇದಕ್ಕೇನೆ ಈ ರುಬ್ಕೊಂಡಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಬಿಡಿ. ಒಂದೇ ಸತಿ ಎಲ್ಲನೂ ಹಾಕ್ಬಿಟ್ಟು ಒಲೆ ಮೇಲಿಟ್ಟು ಮರಳಿಸಿ ಉಕ್ಕಿ ಬರೋವಾಗ ಅದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕೋಣ ಅಷ್ಟೇ. ತುಂಬ ಸಿಂಪಲ್, ತುಂಬ ಈಸಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ. ಉಕ್ಕಬೇಕಷ್ಟೇ, ಉಕ್ಕಿ ಎಲ್ಲ ಚೆನ್ನಾಗಿ ನಿಧಾನಕ್ಕೆ, ಸ್ಲೋ ಅಲ್ಲಿ, ತುಂಬ ಹೈ ಇಡಬೇಡಿ. ಬನ್ನಿ ನೋಡಿ, ನೊರೆ ಕಟ್ಟಿ ಬರ್ತಾ ಇದೆ ನೋಡಿ ನೋಡಿ, ಆಯ್ತಾ? ಅಷ್ಟೇ, ಇದು ಆಫ್ ಮಾಡ್ಬಿಡ್ಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸಾಸಿವೆ ಹಾಕೋಣ, ಕರ್ಬೇವು ಹಾಕಿದ ತಕ್ಷಣ 1-2 ಒಣಮೆಣಸಿನ್ಕಾಯಿ ಅಷ್ಟೇ. ಈಗ ಇದು ರಸಂಗೆ ಹಾಕಿ ನೋಡಿ. ಸೊ ಈಗ ರಸಂ ರೆಡಿ. ಬಿಸಿ ಬಿಸಿ ಟೇಸ್ಟಿ ಮೆಣಸಿನ ರಸ ರೆಡಿ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಬಾಯ್.